ಹಾಯ್ ಫ್ರೆಂಡ್ಸ್, ಈಗ ನಾನು ನಿಮ್ಮ ಮೊಬೈಲ್ನಲ್ಲಿ ವೆದರನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹವಾಮಾನವನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ. ನೀವು ಇರುವಂಥ ಪ್ಲೇಸಲ್ಲಿ ಬಿಸಿಲಿನ ತಾಪಮಾನ ಎಷ್ಟಿದೆ, ಹಾಗೆ ಗಾಳಿಯ ವೇಗ ಎಷ್ಟಿದೆ ಒಂದು ಅವರ್ಗೆ, ಮತ್ತು ಇವತ್ತು ಮಳೆ ಬರುತ್ತಾ ಇಲ್ವಾ ಅವೆಲ್ಲ ಕೂಡ ತಿಳ್ಕೊಳ್ಬೋದು ಆಯಿತಾ. ವೆದರಲ್ಲಿ ಈಗ ಎಷ್ಟು ಗಂಟೆಗೆ ಮಳೆ ಬರುತ್ತೆ, ಎಷ್ಟು ಗಂಟೆಗೆ ಮಳೆ ಹೋಗುತ್ತೆ, ನಾಳೆ ಮಳೆ ಬರುತ್ತಾ ಇಲ್ವಾ ಎಲ್ಲ ಕೂಡ ತಿಳ್ಕೊಳ್ಬೋದು. ಒಂದು ವಾರದ ಮುನ್ಸೂಚನೆಯನ್ನು ನೀವು ಇವಾಗಲೇ ತಿಳ್ಕೊಳ್ಬೋದು ಆಯಿತಾ. ಈಗ ಯಾವ ರೀತಿಯಾಗಿ ವೆದರನ್ನು ಚೆಕ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಈಗ ಬನ್ನಿ ಯಾವ ರೀತಿಯಾಗಿ ವೆದರನ್ನು, ಹವಾಮಾನವನ್ನು ಚೆಕ್ ಮಾಡೋದು ಅಂತ ನೋಡೋಣ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ನೀವು ಜಸ್ಟ್ ವೆದರ್ ಅಂತ ಸರ್ಚ್ ಮಾಡಿ ಆಯಿತಾ. ವೆದರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫಸ್ಟಲ್ಲಿ ಯಾವ ಊರಂತ ಕಾಣಿಸ್ತಾ ಇದೆ, ಕಾರೇಬೈಲ್ ಕರ್ನಾಟಕ. ಹಾಗೆ ಕೆಳಗಡೆ ವೆದರ್ ಅಂತ ಇದೆ. ನಾವು 33% ಇದು ಬಿಸಿಲಿನ ವಾತಾವರಣ ಆಯಿತಾ. ಹಾಗೆ ಇಲ್ಲಿ ಎಷ್ಟು ಗಂಟೆಗೆ ಚಂದ್ರ ಬರುತ್ತೆ ಅಂತ ಇದೆ ನೋಡಿ. 6 ಗಂಟೆವರೆಗೂ ಸೂರ್ಯ ಇರ್ತಾನೆ, ಹಾಗೆ 7 ಗಂಟೆಗೆ ಚಂದ್ರ ಬರ್ತಾನೆ. ಹಾಗೆ ಸ್ವಲ್ಪ ಮೋಡ ಆಗುತ್ತೆ 8 ಗಂಟೆ ಟೈಮಿಗೆ. ಅವೆಲ್ಲ ಚಿತ್ರದಲ್ಲಿ ಕೊಡ್ತಾರೆ ಆಯಿತಾ, ಇಲ್ಲಿ ನೋಡಿ. ಹಾಗೆ ಇವಾಗ 33% ಇದೆಯಲ್ವಾ, ಅದು ಈಗ 10 ಗಂಟೆ PM, 10 ಗಂಟೆ ರಾತ್ರಿಗೆ ನೋಡಿ 29%ಗೆ ಹೋಗಿದೆ. ಹಾಗೆ ಬೆಳಿಗ್ಗೆ ಎಷ್ಟು 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ 27% ಇದೆ. ಗಾಯ್ಸ್, ಈ ರೀತಿಯಾಗಿ ಚೆಕ್ಕನ್ನು ಮಾಡ್ಕೊಳ್ಬೋದು ಆಯಿತಾ. ಹಾಗೆ ಕೆಳಗಡೆ ನೋಡಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅವೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದು ವಾರದ ರಿಸಲ್ಟನ್ನು ನೋಡ್ಬೋದು. ಈಗ ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ, ನಾವು ಇದು ಇವಾಗ ಏನಿದೆ ಅದು ಕಾಣ್ತಾ ಇದೆ ಇವತ್ತಿಂದ ಆಯಿತಾ. ಈಗ ನಾಳೆದು ನೋಡಬೇಕು ಅಂತಂದರೆ ಇಲ್ಲಿ ಮಂಡೇ ಅಂತ ಇದೆ ನೋಡಿ. ಮಂಡೇ ಮೇಗಡೆ ಕ್ಲಿಕ್ ಮಾಡಿ. ಮಂಡೇ ಮೇಗಡೆ ಕ್ಲಿಕ್ ಮಾಡಿದಾಗ ಮಂಡೇ ಯಾವ ರೀತಿ ಇರುತ್ತೆ ಅದು ಕೂಡ ಕಾಣಿಸುತ್ತೆ ಆಯಿತಾ. ಈಗ ಸ್ಯಾಟರ್ಡೇ ಹೋಗೋಣ, ಬೇಡ ಸಂಡೇ ಹೋಗೋಣ. ಸಂಡೇ ಹೋದ ತಕ್ಷಣ ಈಗ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಬೆಳಗ್ಗೆ 7 AM-ಗೆ 28%, ಹಾಗೆ 34ರಿಂದ 28% ಬಾರ್ ಹಾಕಿದ್ದಾರೆ. ಹಾಗೆ 12 PM, 12 ಗಂಟೆ ರಾತ್ರಿಗೆ ಸ್ವಲ್ಪ ಮಳೆ ಥರದ ಸಿಂಬಲ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಟ್ಯೂಸ್ಡೇ ಮೇಗಡೆ ಕ್ಲಿಕ್ ಮಾಡಿದಾಗ ನೋಡಿ 9 ಗಂಟೆಗೆ ಬೆಳಿಗ್ಗೆ ಸ್ವಲ್ಪ ಮಳೆ, ಹಾಗೆ 30% ಅಂತ ಕೊಟ್ಟಿದ್ದಾರೆ. ಹಾಗೆ 10 ಗಂಟೆ AM-ಗೆ, ಬೆಳಗ್ಗೆ 10 ಗಂಟೆಗೆ 40%, ಹಾಗೆ 11 ಗಂಟೆಗೆ 30%. ಈ ರೀತಿ ಮಳೆ ಆಗುವಂತಹ ಚಾನ್ಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ನೀವು ನೋಡ್ಬೋದು ನಿಮ್ಮ ಮೊಬೈಲ್ನಲ್ಲಿ ವೆದರನ್ನು ಚೆಕ್ ಮಾಡಿಕೊಂಡು ಇದು ನಮ್ಮೂರಲ್ಲಿ ಆಗೋದನ್ನು ಕಾಣಿಸ್ತಾ ಇದೆ ಆಯಿತಾ. ನೀವು ನಿಮ್ಮೂರಲ್ಲಿ ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ನಮ್ಮೂರಲ್ಲಿ ಇದ್ಕೊಂಡು ಬೇರೆ ಊರು, ಈಗ ನಾನು ಕಾರೇಬೈಲ್ನಲ್ಲಿ ಇದ್ದೀನಿ ಆಯಿತಾ. ಈಗ ಬೇರೆ ಊರಿಂದ ಏನಾದರೂ ಚೆಕ್ ಮಾಡಬೇಕು ಅಂತಂದರೆ ಚೂಸ್ ಏರಿಯಾ ಅಂತ ಇದೆ ನೋಡಿ. ಅಲ್ಲಿ ಕಾರೇಬೈಲ್ ಕರ್ನಾಟಕ ಮುಂದೆ ಚೂಸ್ ಏರಿಯಾ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಆಯಿತಾ. ನೀವು ಇರುವಂಥ ಪ್ಲೇಸಲ್ಲಷ್ಟೇ ಚೆಕ್ ಮಾಡಬೇಕು ಅಂತ ಏನಿಲ್ಲ. ಈಗ ಅಂಕೋಲಾ ಕ್ಲಿಕ್ ಮಾಡ್ತೀನಿ ನೋಡಿ. ಅಂಕೋಲಾ ಕ್ಲಿಕ್ ಮಾಡಿದಾಗ ಅಂಕೋಲಾ ಕರ್ನಾಟಕ ಅಂತ ಬರುತ್ತೆ. ಅಂಕೋಲಾದಲ್ಲಿ ಯಾವ ರೀತಿ ವೆದರ್ ಇದೆ ಅದೆಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ ಆಯಿತಾ. ಹಾಗೆ ಇಲ್ಲಿ ವಿಂಡ್, ಗಾಳಿಯ ವೇಗ ಅಂಕೋಲಾದಲ್ಲಿ ಈಗ 18 km/h ಇದೆ ಆಯಿತಾ. ಹ್ಯೂಮಿಡಿಟಿ 68%, ಹಾಗೆ ಏರ್ ಕ್ವಾಲಿಟಿ 71. ಈಗ ಅದ್ರ ಮುಂದ್ಗಡೆ ಸ್ವಲ್ಪ ಏರೋ ಮಾರ್ಕ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಎಲ್ಲ ಕೂಡ ಕಾಣಿಸುತ್ತೆ. 4 PM, ಎಷ್ಟು ಗಂಟೆಗೆ ಯಾವ ರೀತಿ ಇದೆ ಅವೆಲ್ಲ ಕೂಡ ಕಾಣಿಸುತ್ತೆ ಆಯಿತಾ. ಈಗ ವಿಂಡ್ ಮುಂದ್ಗಡೆ ಕ್ಲಿಕ್ ಮಾಡಿದರೆ ನಾವು ಈಗ 18 km/h, ಹಾಗೆ 7 ಗಂಟೆ PM-ಗೆ 14 km/h ಆಯಿತಾ. ಆಮೇಲೆ ನೋಡೋಣ 1 PM-ಗೆ ಅದು 14 km/h. ಹ್ಯೂಮಿಡಿಟಿ ಮುಂದ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇರುತ್ತೆ ನೋಡಿ. 5 PM-ಗೆ 69%. ಆಮೇಲೆ ಎಲ್ಲ ಕೂಡ ಕಡಿಮೆ ಆಗ್ತದೆ. ಬೆಳಿಗ್ಗೆ 3 ಗಂಟೆಗೆ 66% ಇದೆ. ಏರ್ ಕ್ವಾಲಿಟಿ 71 ಅಂತ ಕಾಣಿಸ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಇದಿಷ್ಟು ವೆದರ್ ಇನ್ಫಾರ್ಮೇಷನ್ ಆಯಿತಾ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ವೆದರನ್ನು, ಹವಾಮಾನವನ್ನು ಚೆಕ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋದಲ್ಲಿ ಏನೇನು ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಆಯಿತಾ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾನು ಜಾಸ್ತಿ ವ್ಯೂವರ್ಸ್ಗಳು ಕಾಮೆಂಟ್ ಮಾಡಿದರೆ ನೀವು ಮಾಡಿರುವಂಥ ಕಾಮೆಂಟ್ಗೆ ವೀಡಿಯೋಸನ್ನು ಮಾಡ್ತೀನಿ ಆಯಿತಾ.
ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.